ಹಾಯ್ ಹಲೋ ನಾನು ನಿಮ್ಮ ಶ್ವೇತಗೌಡ. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಬ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಹೌದು, ನಾನಿವಾಗ ಏನಪ್ಪ ಅಂದರೆ ನಮ್ಮ ಸೈಟ್ ಹತ್ರ ನಾನು ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅಲ್ಲಿ ಸೈಟ್ ಹತ್ರ ನಂಬರ್ ಬರೆಯೋದಿತ್ತು. ಹಾಗೇ ಅದ್ರದ್ದು ಪೇಂಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಪೇಂಟ್ ತೊಗೊಂಡು ನಾನು ಡೈರೆಕ್ಟ್ ನಮ್ಮ ಸೈಟ್ ಹತ್ರ ಹೋದೆ. ಸೈಟ್ ಹತ್ರ ನಂಬರ್ ಬರಿತಾ ಇದ್ವಿ. ಹಂಗೇ ನಮ್ಮದು ಸೈಟ್ ಮೆಜರ್ಮೆಂಟ್ ಬಂದು 20ಕ್ಕೆ 40. ಏನಪ್ಪ ಅಂದರೆ ನಮ್ಮ ಸೈಟ್ ಹಿಂದೆ ಒಂದು ಮನೆ ಕಾಣಿಸ್ತಿರ್ಬೋದು ನಿಮಗೆ. ಆ ಮನೆ ನಾನು ನಮ್ಮ ಸೈಟ್ ಹತ್ರ ನಾನು ಹೋಗ್ತಿರೋದೇ 2ನೇ ಸಲ. ಇಷ್ಟು ದಿನದಲ್ಲಿ ನಾನು ಫಸ್ಟ್ ಒಂದು ಸಲ ತಗೊಳ್ಳೋ ಟೈಮಲ್ಲಿ ಒಂದು ಸಲ ಹೋಗಿದ್ದೆ. ಇವಾಗ ಒಂದು ಸಲ ಹೋಗ್ತಾ ಇದ್ದೀನಿ. ಆ ಮನೇನ ನೋಡೋ ಟೈಮಿಂದನೂ ಕಟ್ತಾನೇ ಇದ್ದರು. ನನಗೊಂಥರ ಕ್ಯೂರಿಯಾಸಿಟಿ ಇತ್ತು, ಏನಪ್ಪ ಈ ಮನೆ ಇಷ್ಟೊಂದು ಈ ಥರ ಕಟ್ತಿದ್ದಾರೆ, ಹೆಂಗಿರ್ಬೋದು ಒಳಗಡೆ, ಔಟಿಂಗ್ ಲುಕ್ಕೇ ಈ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ತುಂಬ ಆಶ್ಚರ್ಯವಾಗಿ ಅನ್ಕೋತಾ ಇದ್ದೆ. ಫಸ್ಟ್ ಟೈಮ್ ನೋಡಿದಾಗಲೇ ನಾನು ಸೈಟ್ ಹತ್ರ ಒಳಗಡೆ ಹೋಗಿ ನೋಡಬೇಕು ಯಾವ ಥರ ಇದೆ ಏನು ಕ್ಯೂರಿಯಾಸಿಟಿನೂ ಹಂಗೆ ಇತ್ತು. ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೆ. ಅದು ಬೇರೆಯವ್ರು ಯಾರ್ದು ಮನೆಯಲ್ಲ, ಗೊತ್ತಿರೋರ ಮನೆಯೇ, ಹಾಗೆ ಫ್ರೆಂಡ್ ಅವರು ಗೊತ್ತಿರೋರೇ. ಹಾಗೇ ನೋಡೋಣ ಅಂದ್ಬಿಟ್ಟು ಹಂಗೆ ಸೈಟ್ ಇದು ಮಾಡ್ತಾ ಇದ್ವಿ. ಹಂಗೇ ಇವಾಗ ಈ ಕಡೆ ಎಲ್ಲ ಸೈಟ್ ಹತ್ರ ಎಲ್ಲ ಈಗ ನಂಬರ್ಗಳು ಬರಿಬೇಕಲ್ಲ, ನಂಬರ್ಗಳಿರಲಿ, ಅದು ಬೋರ್ಡ್ ಮೇಲೆ ನಂಬರ್ ಇರಲಿಲ್ಲ, ಕಾಣಿಸ್ತಾ ಇರಲಿಲ್ಲ ನಮ್ಮ ಸೈಟ್ ಹತ್ರ. ಹಂಗೆ ಅದನ್ನು ಪೇಂಟಲ್ಲಿ ಮಾರ್ಕ್ ಮಾಡೋಣ ಅಂದ್ಕೊಂಡು ಬಂದು ನೀವು ನೋಡ್ತಿರ್ಬೋದು. ಈ ಕಲ್ಲಿ ಅಂದರೆ ಮೆಜರ್ಮೆಂಟ್ ಉದ್ದ ಅಂದರೆ ಅಗಲ 20 ಇದೆ, ಉದ್ದ 40. ಅದರಿಂದ 20ಕ್ಕೆ 40. ಆ ಕಲ್ ಮೇಲೂ ಹಂಗೇ ಬರಿತಾ ಇದ್ದೀವಿ. ಆ ಕಲ್ ಮೇಲೂ ಮಾರ್ಕ್ ಬರಿಬೇಕು. ಏಕೆಂದರೆ ಅಕಸ್ಮಾತ್ ಯಾರಾದರೂ ಅದು ಹಾಳು ಮಾಡಿದ್ರೂ ಆ ಕಲ್ ಮೇಲೆ ಇರುತ್ತಲ್ವ ಅಂತ ಅದ್ರ ಮೇಲೂ ಹಂಗೆ ಆ ಪೇಂಟಲ್ಲಿ ನಾನು ಬೇರೆ ಕಲರ್ ಕೇಳಿದೆ, ಬೇರೆ ಕಲರ್ ಇರಲಿಲ್ಲ ಅಲ್ಲಿ, ಅದರಿಂದ ಬ್ಲ್ಯಾಕ್ ಇತ್ತು, ಬ್ಲ್ಯಾಕ್ನೇ ತೊಗೊಂಡು ಬಂದೆ. ಫೈನಲಿ ನಂಬರ್ ಎಲ್ಲ ಬರೆದಾಯಿತು. ನಾನು ನಮ್ಮ ಸೈಟ್ ಹತ್ರ ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಹಂಗೆ ರೌಂಡ್ ಹಾಕ್ತಾಯಿದ್ದೆ. ಮತ್ತು ಹಿಂದೆಗಡೆ ಆ ಮನೆ ನೋಡಿದಾಗೆಲ್ಲ ಆ್ಯಕ್ಚುಲಿ ನಾನು ಹೋಗಬೇಕು ಅಂತ ಫೀಲ್ ಆಗ್ತಾಯಿತ್ತು. ಹಂಗೇ ಆ ಮನೆ ಹತ್ರ ಹೋಗೋಣ ಅಂದ್ಕೊಂಡು ಅವ್ರ ಮನೆ ಓನರ್ ಅಕ್ಕ ಆಚೆ ಬಂದರು. ಹಂಗೆ ಮಾತಾಡಿಸ್ತಾಯಿದ್ರು. ಹಂಗೆ ಆಯಿತು ಅಂತ, ಸರಿ ನಾನು ನಿಮ್ಮ ಮನೆ ನೋಡ್ಬೋದಾ ಅಂತ ಕೇಳ್ತಿದ್ದಾಗ ಸರಿ ಬನ್ನಿ ಅಂತ ಅಂದ್ಬಿಟ್ಟು ಅವರೇ ಕರ್ಕೊಂಡು ಒಳಗಡೆ ಹೋಗ್ತೀನಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಸೈಟ್ ಹತ್ರ ಎಲ್ಲ ಫುಲ್ಲೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ನೋಡ್ತಿರ್ಬೋದು. ಈ ಕಡೆ ಎಲ್ಲ ಫುಲ್ ವ್ಯೂ ಎಷ್ಟು ಚೆನ್ನಾಗಿದೆ, ನೇಚರು ಅಷ್ಟೇ ಸಖತ್ತಾಗಿದೆ. ಹಂಗೇ ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಎಂಟ್ರಿ ಆದೆ. ನೀವು ನೋಡ್ತಿರ್ಬೋದು ಎಂಟ್ರೆನ್ಸಲ್ಲೇ ಸಖತ್ತಾಗಿತ್ತು. ನನಗಂತೂ ಒಳಗಡೆ ಎಷ್ಟು ಚೆಂದ ಇತ್ತು ಅಂದರೆ ವೀವಿಂಗು ಫುಲ್ಲು ಅವರು ಮಾಡ್ಕೊಂಡಿದ್ದು ವರ್ಕ್ಗಳ ಹೊರಗಡೆ ಸಖತ್ತಾಗಿತ್ತು. ಹಂಗೆ ನೀವು ನೋಡ್ತಿರ್ಬೋದು. ಇನ್ನೂ ಕೆಲಸ ಇದೆ, ಬರೀ 70-60% ಅಷ್ಟೇ ಕೆಲಸ ಆಗಿರೋದು. ಇದು ಬಂದು ಸ್ವಿಮ್ಮಿಂಗ್ಗೆ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಹಂಗೆ ನೋಡ್ತಿರ್ಬೋದು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲೆಲ್ಲ ಸ್ಕ್ರೀನ್ ಥರ ಓಪನ್ ಫುಲ್ ಬಿಗ್ ವಿಂಡೋ ಬರುತ್ತಲ್ಲ, ಆ ಥರ ಮಾಡಿಸ್ಕೊಂಡಿರೋದು. ಇಲ್ಲೆಲ್ಲ ಫ್ಲವರಿಗೆ ಗಿಡಗಳು ಆ ಥರ ಎಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸಿತು. ಇನ್ನೂ ಕೆಲಸ ಕಂಪ್ಲೀಟ್ 100% ಕೆಲಸನೇ ಇನ್ನೂ ಮುಗ್ದಿಲ್ಲ. ಆಲ್ರೆಡಿ ಲುಕ್ ಸಕ್ಕತ್ತಾಗಿತ್ತು ಮನೆ ಲುಕ್ಕು. ಈ ಕಡೆ ಎಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೆ. ಪಾಪ ಅವರ ಅಕ್ಕನೇ ಈ ಕಡೆ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾಯಿದ್ರು. ಪಾಪ ಸಪೋರ್ಟ್ ಮಾಡ್ತಾಯಿದ್ರು. ಆ ಫ್ಲವರ್ಗಳೆಲ್ಲ ಹಾಕಿದ್ರು. ಆ ಕಡೆ ಒಂದು ಹಿಂದೆಗಡೆ ಕೆರೆ ಇದೆ. ಅವ್ರು ಈ ಕಡೆಯಿಂದ ಕೆರೆ ವ್ಯೂ ಮಾಡೋ ಥರ ನಿಂತ್ಕೊಂಡು ನೋಡೋ ಥರನೂ ಮಾಡಿಸ್ಕೊಂಡಿದ್ದಾರೆ. ಸಕ್ಕತ್ತಾಗಿತ್ತು. ಆ ಕಡೆ ಎಲ್ಲ ಕಾರ್ಗಳು ಪಾರ್ಕಿಂಗ್ ಥರ ಮಾಡ್ಕೊಂಡಿದ್ರು. ಈ ಕಡೆ ಎಲ್ಲ ಫುಲ್ ಕಾರ್ಗಳು ನಿಲ್ಲಿಸ್ಕೊಂಡಿದ್ರು. ಆ ಕಡೆ ಹಂಗೇ ಈ ಕಡೆಯಿಂದ ನಾನು ನೋಡಿದಾಗ ಈ ಥರ ಲುಕ್ ಕಾಣಿಸ್ತಿದೆ ಮನೆಯದು. ಫ್ರಂಟಲ್ಲೇ ಒಂಥರ ಕಾಣಿಸ್ತಾಯಿತ್ತು, ಬ್ಯಾಕ್ ಸೈಡ್ ಬಂದು ನೋಡಿದಾಗೆ ಒಂಥರ ಲುಕ್ ಕಾಣಿಸ್ತಿದೆ. ಹಾಗೆ ನೋಡ್ತಾ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಸೊಪ್ಪೆಲ್ಲ ಹಂಗೆ ಹಾಕ್ಕೊಂಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ಸೈಡಲ್ಲೆಲ್ಲ ಮನೆಗೆ ಅಡುಗೆಗೆ ಸೊಪ್ಪುಗಳನ್ನೂ ಹಂಗೆ ಬೆಳ್ಕೊತಿದ್ದಾರೆ. ಸೂಪರ್ ಐಡಿಯಾ ಅಲ್ಲ. ಇನ್ನೂ ಕೆಲಸಗಳು ಬೇಜಾನಿದೆ. ಇನ್ನೂ ಇಂಟೀರಿಯಲ್ಲು ಕೆಲಸಗಳು, ಇನ್ನೂ ವುಡ್ ವರ್ಕ್ಗಳು ತುಂಬಾ ಇದೆ. ಇನ್ನು ದಿನ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದಿದ್ದಾರೆ ಇವರು. ಇದು ಓಪನ್ ಕಿಚನ್ನು. ಅದು ಅಕ್ಕ ಇದ್ದಾರಲ್ಲ, ಅವ್ರ ಅಮ್ಮ ಅವರು ಏನೋ ಅಡುಗೆ ಮಾಡ್ತಾಯಿದ್ರು. ನೀವು ದೇವ್ರ ಮನೆ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆ
ಏನೂ ಇಲ್ಲ, ಬರೀ ಪ್ಲೇನು ಸುಮ್ಮನೆ ಗಾಜಿನ ವರ್ಕ್ ಮಾಡಿಸಿದ್ದಾರೆ ಅಷ್ಟೇ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನಾನು ಇಷ್ಟೊಂದು ಬೆಳಕು ಬರ್ತಿದೆಯಲ್ಲಪ್ಪ ದೇವ್ರ ಮನೇಲಿ ಅಂದ್ಕೊಂಡೆ. ಸೊ ಹಂಗೇನೆ ನಾನು ಎಂಟ್ರಿ ಆದಾಗ ಹಾಲ್ ಸಿಗುತ್ತಲ್ಲ ಆ ಥರ ಪ್ಲೇಸ್ ಇದು. ಅವರೇ ಡೋರೆಲ್ಲ ಓಪನ್ ಮಾಡಿ ತೋರಿಸ್ತಾಯಿದ್ರು. ಪಾಪ ಅಕ್ಕ ಸಪೋರ್ಟ್ ಮಾಡ್ತಾಯಿದ್ರು ತುಂಬ. ಹಾಗೆ ಇಲ್ಲಿಂದ ನಾನು ಎಂಟ್ರಿ ಆದ್ನಲ್ಲ, ಸೊ ಈ ಕಡೆಯಿಂದ ಎಂಟ್ರಿ ಆದಾಗ ನಾವು ಫಸ್ಟ್ ಹಿಂಗೆ ಎಂಟ್ರಿ ಡೋರೇ ಇದು. ನಾನು ಆಚೆ ನೋಡ್ತಿರ್ಬೋದು ನೋಡಿ, ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ತುಂಬಾ ಖರ್ಚಾಗಿರುತ್ತೆ. ಎಷ್ಟಾಗಿರ್ಬೋದು ಅಂತ ನನಗೆ ಮೆಸೇಜಲ್ಲಿ ತಿಳಿಸಿ, ನೋಡೋಣ ಗೆಸ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ನೋಡ್ತೀನಿ ಕರೆಕ್ಟಾಗಿ ಹೇಳ್ತೀರಾ ಏನು ಅಂತ. ಸೊ ಹಂಗೆ ಇಲ್ಲಿ ಕೆಳಗಡೆ 3 ಬೆಡ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಸೊ ಚೆನ್ನಾಗೇ ಇತ್ತು ಬೆಡ್ರೂಮೆಲ್ಲ. ಅವರಮ್ಮ ಮಾತಾಡಿಸ್ತಾಯಿದ್ರು. ಅದೇ ನಾನು ಹಂಗೆ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೇ ಸ್ವಲ್ಪ ಅದು ಇದು ಅಂದ್ಕೊಂಡು ಹಿಂಗೆ ಮಾತಾಡಿಕೊಂಡು ಹಿಂಗೆ ರೂಮ್ ಹತ್ರ ಹೋಗೋಣ, ರೂಮ್ ತೋರಿಸೋಣ ಅಂದ್ಬಿಟ್ಟು ಬಂದೆ ನಾನು. ನೀವು ದೇವ್ರ ಮನೆ ನೋಡಿ ಇವಾಗ್ಲೂ ಎಷ್ಟು ನೋಡಿ, ಆ ಮೇಲ್ಗಡೆ ಬರೀ ಅಷ್ಟೇ, ಇನ್ನೇನು ವರ್ಕ್ ಮಾಡಿಸಲ್ವಂತೆ. ಲೈಟಿಂಗ್ಸ್ ಮಾಡಿಸ್ಕೊಳ್ಳೋದು ಅಷ್ಟೇ ಅಂತ, ಇನ್ನೇನು ಮಾಡಿಸಲ್ವಂತೆ. ಸೊ ಅಷ್ಟೇ ಹೆಂಗೆ ಕಾಣಿಸುತ್ತೆ ಗೊತ್ತಾ, ಫುಲ್ಲು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಅಲ್ಲಿ ಫುಲ್ಲು ಆ ಬೆಳಕು ಹೆಂಗೆ ದೇವ್ರ ಮನೆಯಿಂದ ಹೆಂಗೆ ಬೆಳಕು ಬರುತ್ತೆ ನೋಡಿ, ಅಷ್ಟು ಚೆಂದ ಕಾಣ್ತಾಯಿತ್ತು. ಸೊ ಇದು ರೂಮಲ್ಲಿ ಬಿಗ್ ವಿಂಡೋ ಎಲ್ಲ ರೂಮಲ್ಲೂ ಇದೇ ಥರ ಇದೆ. ಫುಲ್ಲು ದೊಡ್ಡ ದೊಡ್ಡ ವಿಂಡೋಗಳು. ಎಷ್ಟು ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಲೈಟ್ಗಳೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ರೂಮ್ಗಳು. ಕಿಟಕಿ ಆ ವಿಂಡೋಗಳಂತೂ ನನಗೆ ಇದೇನಪ್ಪ ಇಷ್ಟು ದೊಡ್ಡಕ್ಕಿದೆ ಅಂತ ಅಂದ್ಕೊಂಡೆ. ಇನ್ನು ಪಾಪ ಅವರು ವುಡ್ ವರ್ಕ್ಗಳು ಇನ್ನೂ ಏನೂ ಸೆಟ್ ಮಾಡಿಲ್ಲ ಅಷ್ಟಾಗಿ, ಸಡನ್ನಾಗಿ ಬಂದು ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಇವಾಗ ಪ್ರೆಸೆಂಟ್ ಏನು ಬೇಕು ಅದು ಇದು ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಬಂದು ಒಂದು ಹಾಲು ಮತ್ತು ಟೆರೆಸ್ ಅಷ್ಟೇ ಅಂತ ಹೇಳ್ತಾಯಿದ್ರು. ಸೊ ಹಂಗೆ ಆಯ್ತು ನೋಡೋಣ ಅಂದ್ಬಿಟ್ಟು ಮೇಲ್ಗಡೆನೂ ಹೋಗ್ತಾ ಇದ್ದೆ. ಟೆರೆಸ್ ಮೇಲೆ ಹೋಗೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದು ಈ ಕಡೆ ರೈಟ್ ಸೈಡ್ ಇರೋದು ರೂಮ್ ಈ ಕಡೆ ಲಾಕ್ ಆಗಿಬಿಟ್ಟಿತ್ತು. ಯಾಕೆ ಓಪನ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅದು ಟೆರೆಸ್ ಪಕ್ಕದೇ ಒಂದು ರೂಮ್ ಇತ್ತಲ್ಲ, ಅದರಿಂದನೇ ಟೆರೆಸ್ಸು ವೀವಿಂಗ್ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕೆಂದರೆ ಅದು ಬಿಗ್ ವಿಂಡೋಗಳಿರೋದ್ರಿಂದ ಆರಾಮಾಗಿ ಹೊರಗಡೆ ವೀಡಿಯೋ ಕ್ಯಾಪ್ಚರ್ ಆಗುತ್ತೆ. ಅದರಿಂದ ನಾನು ಇದು ಡೋರ್ ಲಾಕ್ ಆಗಿತ್ತಲ್ಲ, ಸೊ ಅದಕ್ಕೆ ನಾನು ಈ ಕಡೆ ರೂಮ್ ಇತ್ತಲ್ಲ, ಏನಿಲ್ಲ ಪ್ಲೇನಾಗಿ ದೊಡ್ಡದು ರೂಮ್ ಮಾಡ್ಕೊಂಡಿದ್ದಾರೆ. ಸಿಂಪಲಾಗಿ ಏನಾದರೂ ಫಂಕ್ಷನ್ನು ಮಾಡ್ಕೋಬೋದು, ಅಷ್ಟು ದೊಡ್ಡ ಇತ್ತು. ನೀವು ನೋಡ್ತಿರ್ಬೋದು, ದೊಡ್ಡ ಬಿಗ್ ವಿಂಡೋ ಇದು. ಇದರಿಂದನೇ ಟೆರೆಸ್ ಚೆನ್ನಾಗಿ ಕಾಣಿಸ್ತಿದೆ. ನಾನು ಫೈನಲಿ ಮುಗಿಸ್ಕೊಂಡು ಮನೆ ಅಂತೂ ಸಖತ್ತಾಗಿತ್ತು. ನೋಡಬೇಕು ಅಂದ್ಕೊಂಡು ಫೈನಲಿ ಇವತ್ತು ನೋಡಿಬಿಟ್ಟೆ. ಬಟ್ ನಾನು ಅಂದ್ಕೊಂಡಂಗೆ ಒಳಗಡೆ ತುಂಬ ಚೆನ್ನಾಗಿದೆ. ಅದು ಫುಲ್ಲು ಎಲ್ಲ ಕೆಲಸ ವರ್ಕೆಲ್ಲ 100% ಮುಗಿದ್ಮೇಲಂತೂ ಇನ್ನೂ ಸೈಕಾಗಿರುತ್ತೆ ಇದು ನೋಡಲಿಕ್ಕೆ. ನೋಡ್ತಿರ್ಬೋದು ಮಾಮೂಲಿ ಮೇಲ್ಗಡೆಯಿಂದ ಇಳಿತಾ ಇರೋ ಮೆಟ್ಲಿಂದ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಂಗೆ ನನಗಂತೂ ಸಖತ್ ಇಷ್ಟ ಆಯಿತು. ದೇವ್ರ ಮನೆ ಕಟ್ಸಿದ್ರೆ ನಾನು ಹಿಂಗೆ ಕಟ್ಸ್ಬೇಕಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಅಷ್ಟು ಚೆಂದ ಇತ್ತು. ನಾನು ಕೆಲವು ಮನೆಗಳೆಲ್ಲ ನೋಡ್ತಿರ್ತೀನಿ, ದೇವ್ರ ಮನೆಗಳಂತೂ ಒಂದೊಂದು ರೂಮಷ್ಟು ದೊಡ್ಡನೇ ಕಟ್ಸ್ಕೊತಿದ್ದಾರೆ ಇವಾಗಂತೂ. ಸೊ ಅಕ್ಕ ಸುಮ್ಮನೆ ಹಂಗೆ ಅವ್ರ ತೋಟದಲ್ಲೇ ಬೆಳೆದಿರೋಂಥ ಫ್ಲವರ್ಗಳು ಹಂಗೆ ದೇವ್ರ ಮನೆ ಹತ್ರ ಇಡ್ತಾಯಿದ್ರು, ಹಂಗೆ ನನಗೂ ಕೊಟ್ಟರು. ಸೊ ಹಂಗೆ ನಾನು ಹಂಗೆ ಮಾತಾಡಿಸ್ಕೊಂಡು ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬರ್ತಾಯಿದ್ದೆ. ಸೊ ನನಗಂತೂ ಮನೆ ಅಂತೂ ತುಂಬ ಇಷ್ಟ ಆಯಿತು. ಸೊ ಇದು ಇನ್ನೂ ಕೆಲಸಗಳು 100% ಮುಗಿದ್ಮೇಲೆ ಒಂದು ಸಲ ತೋರಿಸ್ತೀನಿ ನಿಮಗೆ, ಯಾವ ಥರ ಫೈನಲಿ ಮನೆ ಕಾಣಿಸುತ್ತೆ ನಿಮಗೆ ಅಂತ. ಸೊ ನೋಡ್ತಿರ್ಬೋದು, ಆ್ಯಕ್ಚುಲಿ ಮನೆಯೂ ಸಖತ್ತಾಗಿ ಕಾಣಿಸ್ತಿದೆ. ಹಂಗೆ ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಾಂದರೆ ಎಷ್ಟು ಖರ್ಚಾಗಿರ್ಬೋದು ಅಂದಾಜು ಮೇಲೆ ನೀವು ನನಗೆ ಮೆಸೇಜಲ್ಲಿ ತಿಳಿಸಿ. ನೀವು ನೋಡ್ತಿರ್ಬೋದು. ಸರಿ ಅಂದ್ಬಿಟ್ಟು ನಾನು ಅವ್ರಿಗೂ ಬಾಯ್ ಅಂತ ಹೇಳಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸೈಟ್ಗಳೇನಾದರೂ ಬೇಕಾಗಿದ್ದರೆ ನೀವು ಮೆಸೇಜಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.